ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮ್ಗೆಲ್ಲರಿಗೂ ಒಂದು ಹೇರ್ ಕೇರ್ ವಿಡಿಯೋ ತೊಗೊಂಡು ಬಂದಿದ್ದೀನಿ. ಗೊತ್ತು, ಡ್ರೈ ಇದ್ರೆ ಹೇರು ಡ್ಯಾಮೇಜ್ ಆಗಿದ್ರೆ ಡಲ್ ಇದ್ರೆ ಯಾರಿಗೂ ಇಷ್ಟ ಆಗಲ್ಲ. ತುಂಬ ಕನ್ಸರ್ನ್ ಅದು ಹೆಣ್ಮಕ್ಳಿಗೆ. ಸೊ ನಾವು ತುಂಬ ಚಿಂತೆ ಮಾಡ್ತಿರ್ತೀವಿ, ಏನು ಮಾಡೋದು ಅಂತ. ಹಾಗೆ ನನಗೂ ಕೂಡ ಹಾಗೇನೆ, ನಾನು ಬ್ಯುಸಿ ಇರ್ತೀನಿ, ಹೊರಗಡೆ ಹೋಗ್ತಿರ್ತೀನಿ, ಸೊ ಸುತ್ತಾಡ್ತಿರ್ತೀನಿ. ಆವಾಗ ನಂದು ಹೇರ್ ತುಂಬ ಡ್ರೈ ಆಗಿಬಿಡುತ್ತೆ ಒಂದೊಂದ್ಸರಿ ಬೇರೆ ನೀರಿಂದ. ಅವಾಗೆಲ್ಲ ಹೇಗೆ ನಾವು ಹೇರ್ ಕೇರ್ ಮಾಡ್ಕೊಳ್ಳೋದ್ರಿಂದ ನಾವು ಡ್ರೈ, ಡ್ಯಾಮೇಜ್ ಮತ್ತು ಡಲ್ ಹೇರ್ನ ಅವಾಯ್ಡ್ ಮಾಡ್ಬೋದು ಅಂತ ಇವತ್ತು ನಿಮಗೆ ಹೇಳ್ತೀನಿ. ಸೊ ಏನಿಲ್ಲ, ಸೊ ನಮ್ಮ ಹೇರು ಕೂಡ ತುಂಬ ಹಂಗ್ರಿ ಆಗಿರುತ್ತೆ. ಸೊ ಅದಕ್ಕೆ ನಾವು ಒಂದು ಫುಡ್ ಹಾಕೋದ್ರಿಂದ ನಿಮ್ಮ ಹೇರ್ ಪ್ರಾಬ್ಲಮ್ಸ್ಗೆಲ್ಲ ಗುಡ್ ಬೈ ಹೇಳ್ಬೋದು. ಹೇಗೆ ಅಂದರೆ Garnier Repairing Papaya ಹೇರ್ ಫುಡ್. ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಹೇರ್ ಪ್ರಾಬ್ಲಮ್ಸ್ಗೆಲ್ಲ ನೀವು ಒಂದು ಗುಡ್ ಬೈ ಹೇಳ್ಬೋದು. ಇದನ್ನ ಹೇಗೆ ಯೂಸ್ ಮಾಡ್ಬೋದು, ಇದ್ರದ್ದು ಸ್ಪೆಷಲ್ ಏನು, ಅದೆಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಫ್ರೆಂಡ್ಸ್, Garnier ಹೇರ್ ಫುಡ್ ರೇಂಜ್ ಏನಿದೆ, ಇದೊಂದು ನ್ಯೂ ವೇ ನಿಮ್ದು ಹೇರ್ನ ನರಿಶ್ ಮಾಡೋದಕ್ಕೆ. ಇದ್ರದ್ದು ಫ್ರೇಗ್ರೆನ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಸ್ಮೆಲ್ ಮಾಡಿದ್ರೆ ಡೆಲಿಷಿಯಸ್ ಆಗಿ ಅನ್ಸುತ್ತೆ. ಹಾಗನ್ಬಿಟ್ಟು ತಿನ್ನೋದಕ್ಕೆ ಹೋಗ್ಬಿಡ್ಬೇಡಿ. ಸೊ ಇದು ರೀಸೈಕಲಬಲ್ ಪ್ಯಾಕೇಜಿಂಗ್ ಕೂಡ ಯೂಸ್ ಮಾಡಿದ್ದಾರೆ. 98% ನ್ಯಾಚುರಲ್ ಆರಿಜಿನ್, ಎಸ್ ವಿಗನ್ ಫಾರ್ಮುಲಾ, ಎಸ್ ಕ್ರುಯಾಲಿಟಿ ಫ್ರೀ, ಎಸ್ ರೀಸೈಕಲಬಲ್, ನೋ ಪ್ಯಾರಬಿನ್ಸ್, ನೋ ಸಿಲಿಕಾನ್ಸ್. ಸೊ ಆರಾಮಾಗಿ ಯಾವುದೇ ಭಯ ಇಲ್ಲದೆ ಯೂಸ್ ಮಾಡಬಹುದು. ಅಲ್ಲಿ ನಿಮಗೆ ತುಂಬಾ ರೇಂಜಸ್ ಇದೆ. ಎಲ್ಲ ರೇಂಜ್ ಅಲ್ಲಿ ನಿಮಗೆ ಶಾಂಪೂ ಮತ್ತೆ ಕಂಡೀಷನರ್ ಕೂಡ ಸಿಗುತ್ತೆ. ಸೊ ನೀವು ಜೊತೆಗೆ ಯೂಸ್ ಮಾಡೋದ್ರಿಂದ ನಿಮ್ಗೊಂದು ಒಳ್ಳೆ ಹೇರ್ ಸಿಗುತ್ತೆ. ಸೊ ನಿಮ್ ಡ್ರೈ ಮತ್ತೆ ಡ್ಯಾಮೇಜ್ ಹೇರ್ ಆದಷ್ಟು ಕಡಿಮೆ ಆಗ್ತಾ ಬರುತ್ತೆ. ಸೊ ಈ ಮಾಸ್ಕ್ ನ ನೀವು 3 ಡಿಫ್ರೆಂಟ್ ವೇಸ್ ಅಲ್ಲಿ ಯೂಸ್ ಮಾಡಬಹುದು. ನನಗೆ ಇದು ಮಾಸ್ಕ್ ಟೆಕ್ಸ್ಚರ್ ತುಂಬಾ ಇಷ್ಟ. ಅರೋಮಾ ಅಂತೂ ತುಂಬಾ ಚೆನ್ನಾಗಿದೆ. ನನ್ಗಂತೂ ಪಪ್ಪಾಯ ತಿನ್ನಂಗೆ ಅನಿಸ್ತಿದೆ. ವಾವ್, ಸೂಪರ್ ಆಗಿದೆ. ಅರೋಮಾನೇ ನನಗೆ ಫಸ್ಟ್ ಇದ್ರಲ್ಲಿ ಇಷ್ಟ ಆಗಿದ್ದು. ಟೆಕ್ಸ್ಚರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಇದ್ರದ್ದು. ಸೊ ಟೆಕ್ಸ್ಚರ್ ನಿಮ್ದು ಆರಾಮಾಗಿ ನಿಮ್ಮ ಹೇರ್ಗೆ ಯೂಸ್ ಮಾಡೋದಕ್ಕೆ ತುಂಬಾ ಸುಲಭ. ಇದು ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು. ಮತ್ತೆ ಅಪ್ಲೈ ಮಾಡ್ತಿದ್ದಾಗೆಲ್ಲ ನೀವೊಂದು ಒಳ್ಳೆ ಫ್ರೇಗ್ರೆನ್ಸ್ ಇರೋದ್ರಿಂದ ನಿಮ್ಗೆ ಒಂಥರ ಏನನ್ಸುತ್ತೆ, ಏನೋ ಪಪ್ಪಾಯ ತಿಂತಾ ಇದೀವಿ ಅಂತ ಫೀಲ್ ಆಗುತ್ತೆ. ನೀವು ಇದನ್ನ 3 ತರ ಯೂಸ್ ಮಾಡ್ಬೋದು. ಸೊ ನಾನು ಲೀವ್ ಇನ್ ಕ್ರೀಮ್ ತರ ಯೂಸ್ ಮಾಡಿದೆ. ಸೊ ಫುಲ್ ನನ್ನ ಹೇರ್ಗೆ ಅಪ್ಲೈ ಮಾಡಿ ನಾನು ಓಲ್ಡ್ ಡೇ ಬಿಟ್ಟೆ. ಸೊ ಅದು ಆವಾಗ ನಿಮ್ಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹಾಗೆ ನೀವು ಇದನ್ನ ಕಂಡೀಷನರ್ ತರ ಕೂಡ ಅಪ್ಲೈ ಮಾಡ್ಬೋದು. ಸೊ ನಿಮ್ ಹೇರ್ಗೆ ಅಪ್ಲೈ ಮಾಡಿ ಒಂದು 30 ಸೆಕೆಂಡ್ಸ್ ಬಿಟ್ಟು ವಾಶ್ ಮಾಡಿ. ನೆಕ್ಸ್ಟ್ ನೀವು ಇದನ್ನ ಹೇರ್ ಮಾಸ್ಕ್ ತರನು ಯೂಸ್ ಮಾಡಬಹುದು. ಸೊ ಫುಲ್ ನಿಮ್ ಹೇರ್ಗೆಲ್ಲ ಅಪ್ಲೈ ಮಾಡಿ ಒಂದು 1 ನಿಮಿಷ ಆದ್ಮೇಲೆ ಫುಲ್ ವಾಶ್ ಮಾಡಿ. ಫ್ರೆಂಡ್ಸ್, ನಮಗೆ ಒಂದೊಂದ್ಸರಿ DIY ಮಾಡ್ಕೊಳ್ಳೋಷ್ಟು ಟೈಮ್ ಇರೋದಿಲ್ಲ. ಯಾಕೆಂದ್ರೆ ಬಿಸಿ ಇರ್ತೀವಿ ಲೈಫಲ್ಲಿ ಒಂದೊಂದ್ಸರಿ. ಆವಾಗ ಈ ತರ 98% ನ್ಯಾಚುರಲ್, ಹಾಗೆ ಯಾವುದೇ ರೀತಿಯಾದ ನ್ಯಾಸ್ಟಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡದೇ ಇರೋ, ಸೊ ವೀಗನ್ ಮತ್ತೆ ಎನ್ವೈರನ್ಮೆಂಟ್ಗೆ ಸೇಫ್ ಆಗಿರೋ ಪ್ರಾಡಕ್ಟ್ಸ್ ನ ನಾವು ಯೂಸ್ ಮಾಡಬಹುದು. ನೋಡಿದ್ರಲ್ವಾ, ಇವತ್ತಿನ ವಿಡಿಯೋಲಿ ನಾನು ನಿಮ್ಮೆಲ್ಲರಿಗೂ ಹೇಗೆ ನಮ್ಮ ಹಂಗ್ರಿ ಹೇರ್ಗೆ ನಾವು ಫುಡ್ ಹಾಕಿ ನರಿಶ್ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಹೇಗೆ ನಾವು ಡ್ರೈ, ಡ್ಯಾಮೇಜ್, ಡಲ್ ಹೇರ್ನ ಕಂಟ್ರೋಲ್ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಯೂಸ್ ಮಾಡಿ ನಿಮ್ಗೆ ಹೇಗೆ ಅನಿಸ್ತು ಅಂತ ನಂಗೆ ಬಂದು ಕಮೆಂಟ್ ಮಾಡಿ ಹೇಳಿ. ಅವಾಗ ನಂಗೆ ಗೊತ್ತಾಗುತ್ತೆ ನಿಮಗೆ ಯೂಸ್ ಆಗ್ತಿದೆ ಅಂತ. ಸೊ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.